ಸೊ ರೈಟ್ ವೀಕ್ಷಕರೇ ನಮಸ್ಕಾರ. ನಾನು ಅರುಣ್ ಭೋಪಾಲ್ ಮಾತಾಡ್ತಾ ಇದ್ದೇನೆ. BP ನ್ಯೂಸ್ನ ಒಂದು ಯಶಸ್ವಿ ಕಾರ್ಯಕ್ರಮ ಆದಂತಹ ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಾರದ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಅಶೋಕ್ ಚವ್ಹಾಣ್, ಗಣಿ ಪ್ರಾಪರ್ಟೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಗಣಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಹೌದು. ಅದೇ ರೀತಿಯಾದಂತಹ ಬಳ್ಳಾರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಬಳ್ಳಾರಿ ನಗರ ಅಧ್ಯಕ್ಷರಾಗಿ ಕೂಡ ಇವಾಗ ಕಾರ್ಯನಿರ್ವಹಿಸ್ತಿರ್ತಕ್ಕಂಥದ್ರು. ಅವ್ರ ಜೊತೆ ಬನ್ನಿ ಚರ್ಚೆ ಮಾಡೋಣಂತೆ. ಅವ್ರು ನಡೆದು ಬಂದ ದಾರಿ ಆಗಿರ್ಬೋದು ಅಥವಾ ಈಗಿನ ಅಪ್ಡೇಟು, ಈಗಿನ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣಂತೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮ್ಮ ವೀಕ್ಷಕರಿಗೆ ಸೊ ನಿಮ್ದೊಂದು ಕಿರು ಪರಿಚಯ ಮಾಡಿಕೊಡಿ. ನೀವು ನಿಮ್ಮದು ಶಿಕ್ಷಣ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದವ್ರ ಬಗ್ಗೆ ಆಗಿರ್ಬೋದು ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಅಶೋಕ್ ಚವ್ಹಾಣ್ ಅಂತೇಳಿ, ಗಣಿ ಪ್ರಾಪರ್ಟೀಸ್ ಫೌಂಡರ್, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್. ನಾವು ಮೂಲತಃ ಹತ್ತಿ ಬೆಳೆಗಳಿಂದ ನಮ್ಮ ಹಿರಿಯರಿಂದ ಅಲ್ಲಿಂದ ಇಲ್ಲಿ ವಲಸೆ ಬಂದಿರೋರು ನಾವು. ಆ್ಯಕ್ಚುಲಿ ಬಳ್ಳಾರಿ ನಾವು ಇರೋಕ್ಕೆ ಹತ್ರ 30-35 ಇಯರ್ಸ್ ಆಯಿತು ಬಳ್ಳಾರಲ್ಲಿ ಇರೋಕ್ಕೆ. ಓಕೆ, 35 ಮೇಲೆ ಆಯಿತು, ಹತ್ರ 50 ಇಯರ್ಸ್ವರೆಗೆ ಆಯಿತು. ಅಲ್ಲಿ ಬಳ್ಳಾರಿಗೆ ಮೊದಲು ಬಂದವರು ಯಾರು ನಿಮ್ಮ ಕುಟುಂಬದಲ್ಲಿ ಅಂತ ಅಂದರೆ ನಮ್ಮ ಗ್ರ್ಯಾಂಡ್ ಫಾದರ್ ಆಗಲಿ ಗ್ರ್ಯಾಂಡ್ ಮದರ್ ಆಗಲಿ ಅಲ್ಲಿಂದ ಬಂದಿದ್ದು. ನಮ್ಮ ತಾತ ಅಜ್ಜಿ ಅವಾಗ ಬಂದಿದ್ದೆ. ಅಲ್ಲೆಲ್ಲ ಹೊಲಗಳಿದ್ವು, ಮಾರ್ಕೊಂಡು ಇಲ್ಲಿ ವಲಸೆ ಇಲ್ಲಿ ಬಂದಿದ್ದು. ಏನು ಅಜ್ಜಿ ಹೆಸರೇನು ಅಂತ? ಅಜ್ಜಿ ಹುಲಿಗೆಮ್ಮ ಅಂತೇಳಿ ಅವರು. ಸೊ ರೈಟು, ಅಜ್ಜಿ ಇಲ್ಲಿ ಬಂದು ಏನು ಮಾಡ್ತಾ ಇದ್ರು ಅಥವಾ ಯಾವ ರೀತಿ ಕೆಲಸಗಳಲ್ಲಿ ಭಾಗಿಯಾಗಿದ್ರು? ಸರ್, ಎಲ್ಲ ನಮಗೆ ಮೂಲ ಸ್ತಂಭ ಅಂತಾರಲ್ಲ, ಆ ಮೂಲ ಸ್ತಂಭ ನಮ್ಮ ಅಜ್ಜಿನೇ. ಅವರು ಇಲ್ಲಿ ಬಂದು ಕೆರೋಸಿನ್ ಡೀಲರ್ ಸರ್. ಕೆರೋಸಿನ್ ಡೀಲರ್ ಇತ್ತು, ಪಾನ್ ಶಾಪ್ ಅಲ್ಲಿ ಇರ್ತಿತ್ತು. ನಮ್ದೊಂದು ಪಾನ್ ಶಾಪ್ ಇತ್ತು SP ಸರ್ಕಲ್ ಅಲ್ಲಿ ಇತ್ತು. ಅಲ್ಲಿಂದ ಪಾನ್ ಶಾಪ್ ಮತ್ತೆ ನಮ್ಮ ಫಾದರ್ ಕಿರಾಣಿ ಶಾಪ್. ಮತ್ತೆ ಬಂದಿದ್ರಿ ಬಂದಿರತಕ್ಕಂಥದ್ದಲ್ಲ ಸರ್, ಅಂತಂತವಾಗೇ ಬಂದಿರೋದು. ಇವಾಗೂ ಅಂತಂತವಾಗೇನೆ ಬಂದಿರೋದು. ರೈಟ್. ನಿಮ್ಮ ವಿಶೇಷವಾಗಿ ನಿಮ್ಮ ಅಜ್ಜಿಯವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಭಾವುಕರಾದ್ರೆ ಮಾತಾಡ್ಬೇಕಾದ್ರೆ ಯಾಕೆ ಅಜ್ಜಿಯವ್ರನ್ನ ಯಾವ ರೀತಿ? ಯಾಕಂದ್ರೆ ಫೌಂಡರ್ ಸರ್, ನಾವು ಗಣಿ ಪ್ರಾಪರ್ಟೀಸ್ ಫೌಂಡರ್ ಅಂತ ಈಗ ಅಂತದೀವಿ. ಫಸ್ಟ್ ಅವ್ರು ನಮಗೆ ಫೌಂಡರ್. ಅಲ್ಲಿಂದನೇ ನಾವು ಇಲ್ಲಿವರೆಗೆ ಈಗ ಒಂದು ಲಕ್ಸುರಿ ಏನೋ ಅಲ್ಪ ಸ್ವಲ್ಪ ಲಕ್ಸುರಿ ಆಗಿದೀವಿ ಅಂದ್ರೆ ಅವ್ರ ಆಶೀರ್ವಾದ ಇದ್ದಾರೆ. ನಮ್ಮ ಅಜ್ಜಿ ವರ್ಕಿಂಗ್ ಸ್ಟೈಲ್ ಏನಂದ್ರೆ ಸರ್, ಬೆಳಗಿನ ಜಾವ 3 ಎದ್ದು ಪಾನ್ ಶಾಪ್ ಓಪನ್ ಮಾಡಿ ಮತ್ತೆ ರಾತ್ರಿ ನಮ್ಮ ಫಾದರ್ ಆಗ್ಲಿ ನಮ್ಮ ಅಜ್ಜಿ ಆಗ್ಲಿ ಇಬ್ಬರು ಸತತ ಹಂಗೆ ಕಷ್ಟ ಬಿದ್ದು ನನಗೆ ನಮ್ಮ ಬ್ರದರ್ ಇದ್ದಾರೆ ಓದಿಸಿ ಇವಾಗ ಈ ಮಟ್ಟಕ್ಕೆ ತಂದು ನಿಂದ್ರಿಸಿದ್ದಾರೆ. ನೀವು ಉಸಿರೋವರೆಗೂ ಅವ್ರ ಅಮೌಂಟಲ್ಲೇ ಲೈಕ್ ಅವ್ರದ್ದು ಪ್ರಿಮಿಸಿಸ್ ಇರುವುದು ಅದೇ ಅಮೌಂಟಲ್ಲೇ ಅವ್ರ ಅಮೌಂಟಲ್ಲೇ ಮಾಡ್ಕೊಂಡಿದ್ದಾರೆ. ಅಂತ್ಯಕ್ರಿಯೆ ಕೂಡ ಅವ್ರ ದುಡ್ಡಲ್ಲೇ, ಯಾವುದಿಲ್ಲ ಅಂತ್ಯಕ್ರಿಯೆ ಕೂಡ ಅವ್ರ ಅಮೌಂಟಲ್ಲೇ. ಅಷ್ಟು ಸ್ವಾಭಿಮಾನಿಯಾಗಿ ಬದುಕಿದ್ದಾರೆ. ಲಾಸ್ಟ್ ಅವ್ರ ಬಿಟ್ಟವ್ರಿಗೆ ಪಾನ್ ಶಾಪಲ್ಲೇ ಇದ್ರು. ಆ ಥರದ 70 ಏಜ್ಗೆ ತೀರ್ಕೊಂಡಿದ್ದಾರೆ. ರೈಟ್. ಅಂದ್ರೆ ಅವ್ರ ವರ್ಕಿಂಗ್ ಸ್ಟೈಲ್ ನಿಮ್ಮೆಲ್ಲ ಪರಿಣಾಮ ಬೀರಿದೆ 100%. ನಿಮಗೆ ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರಿದೆ. ಇನ್ಸ್ಪೈರ್ ಕೂಡ ಇದೆ. ನಂದೊಂದು ಮನೆಯಲ್ಲಿ ಇನ್ಸ್ಪೈರ್ ವಾಲ್ ಇದೆ. ನಮ್ಮ ಅಜ್ಜಿ ಫೋಟೋ, ಅಬ್ದುಲ್ ಕಲಾಂ ಫೋಟೋ, ಮತ್ತೆ ಸೌರವ್ ಗಂಗೂಲಿ ಫೋಟೋ, ಇನ್ನೊಂದು ಅಪ್ಪುದು. ಈಗ ಇತ್ತೀಚೆಗೆ ಅಪ್ಪು ಫೋಟೋ ನೋಡ್ತಿದ್ರೆ ಎಲ್ಲರೂ. ಅಪ್ಪು ಹೋದ್ಮೇಲೆ ನಾವು ಅಪ್ಪು ಗಿರಾಕಿನ ಮುಂಚೆ ಅಪ್ಪು ಬಗ್ಗೆ ಗೊತ್ತಿತ್ತು. ಅಪ್ಪು ಫೋಟೋ ಯಾವಾಗ ಇದೆ ನಮ್ಮ ಇನ್ಸ್ಪಿರೇಷನ್ ವಾಲ್. ನೀವು ಮನೆಗೆ ಬಂದ್ರೆ ನೋಡ್ಬೋದು. ಸರ್ ರೈಟ್. ಓಕೆ, ಇದು ನಿಮ್ಮ ಜರ್ನಿ ಆಯಿತು. ಈಗ ನಿಮ್ದು ಶಿಕ್ಷಣ ಎಲ್ಲ ಹೇಗಾಯ್ತು ಏನು? ಸರ್, ಶಿಕ್ಷಣ ಸರ್ ಸಿವಿಲ್ ಇಂಜಿನಿಯರಿಂಗ್ ಆಯ್ತು. ಮತ್ತೆ ಆಮೇಲೆ ಹಂಗೆ ಹಂತವಾಗಿ ಚಿಕ್ಕ ವರ್ಕ್ ಮಾಡ್ಕೊಂಡು ಈಗ ಈವರೆಗೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸಿಗೆ ಬಂದಿದ್ದೀವಿ. ಇಷ್ಟೆಲ್ಲ ಮಧ್ಯದಲ್ಲಿ ಇಷ್ಟೆಲ್ಲ ಒಂದು ತಳಹಂತದಿಂದ ನೀವು ಮೇಲೆ ಬಂದಿರತಕ್ಕಂಥದ್ದು. ಇದು ಗಣಿ ಪ್ರಾಪರ್ಟೀಸ್ ಹೇಗೆ ಫಾರ್ಮ್ ಆಯಿತು? ಗಣಿ ಪ್ರಾಪರ್ಟೀಸ್ ಮಾಡಬೇಕು ಅಂತ ಯಾಕೆ ಬಂತು ನಿಮಗೆ? ಸರ್, ಆ್ಯಕ್ಚುಲಿ ಸರ್ ಇಲ್ಲಿ ನೀವು ಗೊತ್ತಿದೆ ಅನ್ಎಂಪ್ಲಾಯ್ಮೆಂಟ್ ಭಾಳ ಜನ ಇದ್ದಾರೆ. ನಾವೇ ಪ್ರೊಪ್ರೈಟರ್ ಆಗಿ ಏನೋ ಒಂದು ಅಟ್ಲೀಸ್ಟ್ ಮಾಡಮ್ಮ ಅಂತೇಳಿ ಹಂತವಾಗಿ ಮಾಡ್ಕೊಂಡು ಈಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿವರೆಗೆ ಮಾಡಿದ್ದೀವಿ ಸರ್. ಸೊ ಈಗ ಗಣಿ ಪ್ರಾಪರ್ಟೀಸ್ ಅಂದರೆ ಮುಂದೆ ಯಾವ ರೀತಿ ಕನಸುಗಳನ್ನ ಯಾವ ರೀತಿ ವಿಷನ್ ಇಟ್ಕೊಂಡಿದ್ದೀರಿ? ಗಣಿ ಪ್ರಾಪರ್ಟೀಸ್ ಇಲ್ಲಿ ಬಳ್ಳಾರಿ ಮಾತ್ರ ಸೀಮಿತನಾ? ಸರ್, ಬಳ್ಳಾರಿ ನಿಮ್ಮ ಕುಟುಂಬದವ್ರು ಯಾವ ರೀತಿ ಸಹಕಾರ ಮಾಡ್ತಾ ಇದ್ದಾರೆ? ಸರ್, ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ. ಪಾಪ ನಾನು ಎಲ್ಲೇ ಕೆಲಸ ಇದ್ದು ಬೆಂಗಳೂರಲ್ಲಿ ಕೆಲಸ ಇದ್ರು ಕೂಡ ಹೋಗ್ತಾ ಇರ್ತೀನಿ. ಪಾಪ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಇವಾಗ ಬೆಂಗಳೂರಲ್ಲಿ ಕೂಡ ಇದೆ ನಮ್ದು ಬ್ರಾಂಚ್ ಇದೆ. ಆ್ಯಕ್ಚುಲಿ ಹೆಡ್ ಆಫೀಸ್ ಇಲ್ಲಿಂದನೇ, ಮೂಲ ನಾವಿಲ್ಲ ಸ್ಟಾರ್ಟ್ ಮಾಡಿದ್ದು. ಬೆಂಗಳೂರಲ್ಲಿ ಡಾಲರ್ಸ್ ಕಾಲನಿಯಲ್ಲಿ ಇದೆ ಆಫೀಸ್ ಇದೆ. ಅಲ್ಲಿ ವರ್ಕ್ಸ್ ಅಪಾರ್ಟ್ಮೆಂಟ್ ಮಾಡ್ತಾ ಇದೀವಿ. ಅಪಾರ್ಟ್ಮೆಂಟು, ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾ ಇದ್ದೀವಿ. ಜಾಯಿಂಟ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲೇ ಕೂಡ್ಲಿಗಿ, ಕೊಟ್ಟೂರು, ಹೊಸಪೇಟೆ ಎಲ್ಲ ಕಡೆ ಕೆಲಸ ಮಾಡಿದ್ವಿ. ಸೊ ರೈಟ್. ನೆಕ್ಸ್ಟ್ ಇನ್ ಫ್ಯೂಚರ್ ಗಣಿ ಪ್ರಾಪರ್ಟೀಸ್ ಎಂಟೈರ್ ಕರ್ನಾಟಕದಲ್ಲಿ ಇರೋದು. ಎಲ್ಲ ಜಿಲ್ಲೆಗಳಲ್ಲೂ ರಾಜ್ಯಾದ್ಯಂತ ಸರ್, ಅನ್ಎಂಪ್ಲಾಯ್ಮೆಂಟ್ ಅವರಿಗೆ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಕೊಟ್ಟೆ ಕೊಡ್ತೇವೆ. ಸರ್, ಇದು ಗಣಿ ಪ್ರಾಪರ್ಟೀಸ್ ಚರ್ಚೆ ಆಯಿತು. ಹಂಗೆ ನಾವು ಮುಂದೆ ಬಂದರೆ ಗಣಿ ಫೌಂಡೇಶನ್ ಅಂತ ಮಾಡಿದ್ರಿ. ಯಾಕಂದರೆ ಬಹುತೇಕ ಕೇಳ್ತೀವಿ ಭಾಳ ಸೋಷಿಯಲ್ ವರ್ಕ್ಗಳು ಮಾಡ್ತೀವಿ. ಭಾಳ ಸೋಷಿಯಲ್ ವರ್ಕ್ಗಳು ಮಾಡ್ತೀರಿ. ಭಾಳ ಜನರಿಗೆ ಮದುವೆಗೆ ಆಯಿತು ಅಥವಾ ಶಿಕ್ಷಣಕ್ಕಾಯಿತು, ಮತ್ತೊಂದಕ್ಕಾಯಿತು, ಆರೋಗ್ಯ ಸಮಸ್ಯೆ ಬಂದಲ್ಲೂ ಕೂಡ ಸ್ಪಂದನೆ ಮಾಡ್ತೀರಿ.
ಅದ್ ನಿಟ್ಟಿನಲ್ಲಿ ಗನಿ ಫೌಂಡೇಶನ್ ಏನೇನು ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ? ಸರ್ ಮಾಡಿದೆ, ಬಟ್ ನಾವು ಯಾವುದೇ ಒಂದು ವಿಡಿಯೋ ಆಗಲಿ ಫೋಟೋ ಆಗಲಿ ಬಹಿರಂಗ ಪಡಿಸಲ್ಲ. ಇನ್ನೊಂದು ವಿಡಿಯೋ ಫೋಟೋ ಅನ್ನೋದು ನಮ್ಮದ್ರಲ್ಲಿ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಾವು ಯಾವುದೋ ನಮ್ಮ ಮನಸ್ಸಿಗೆ ಒಳ್ಳೇದಾಗ್ಲಿ ಅಂತಾನೆ ನಾವು ಅದೊಂದು ಸೇವೆ ಮಾಡ್ತೀವಿ ಅಷ್ಟೇ. ಅದು ನಾನು ಅವ್ರಿಗೆ ಮುಜುಗರ ಆಗ ಅಂತೇಳಿ ನಾನು ವಿಡಿಯೋಗಳಂತೂ ಪೋಸ್ಟ್ ಮಾಡಲ್ಲ. ವಿಡಿಯೋಗಳು ಮಾಡಕ್ಕೆ ಹೋಗೋದು. ಅಲ್ಲ, ಇನ್ಸ್ಪಿರೇಷನ್ ಆಗೋಕ್ಕಾದ್ರೂ ಮಾಡ್ಬೋದಲ್ಲ ಸರ್. ಇನ್ಸ್ಪಿರೇಷನ್ ಆಗಕ್ಕಂದ್ರೆ ಸರ್ ನನ್ನ ಮನಸ್ಸಿಗೆ ತೃಪ್ತಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಅದ್ರಲ್ಲಿ ನೆನಪಾಗಿರೋದು ಯಾವ್ದಾದ್ರು ಪ್ರಮುಖವಾದಂಥದ್ದು ಇದೆ ಸರ್, ಭಾಳ ಇದಾವೆ ಸರ್. ಮ್ಯಾರೇಜಸ್ ಭಾಳ ಆಗಿದಾವೆ. ಹತ್ರ ಒಂದು 25 ಮ್ಯಾರೇಜಸ್ ಅವರಿಗೆ ನಾವು ಹೆಲ್ಪ್ ಮಾಡಿದ್ದೀವಿ. ಹೇಳೋದು ಚೆನ್ನಾಗಲ್ಲ ಅನಿಸ್ತದೆ. ಕೋವಿಡ್ ಟೈಮಲ್ಲಿ ನಿಮ್ಮ ಗನಿ ಫೌಂಡೇಶನ್ ಏನು ಕೆಲಸ ಮಾಡ್ತೀವಿ ಸರ್? ಅದೇ ಕಿಟ್ಗಳು ಎಲ್ಲ ಕೊಟ್ಟಿದ್ದೀವಿ ಸರ್, ಕಿಟ್ ಎಲ್ಲ ಕೊಟ್ಟಿದ್ದೀವಿ ಇದಾವೆ. ಬಟ್ ನಾವೆಲ್ಲಿ ಬಹಿರಂಗ ಪಡಿಸಿಲ್ಲ. ಆ ಫೌಂಡೇಶನ್ ಅಡಿನೇ ಎಲ್ಲ ಮಾಡ್ಕೊಂಡು. ರೈಟ್. ಮುಂದೆ ಗನಿ ಫೌಂಡೇಶನ್ ಕಡೆ ಏನೇನು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದಾರೆ ಸರ್? ಮಾಡ್ತೀವಿ ಅದು ಸರ್. ನಾವು ಆ ಸೇವೆನ ಎಕ್ಸ್ಪ್ಲೋರ್ ಮಾಡಲ್ಲ ಸರ್. ಅದನ್ನ ಯುಟಿಲೈಸ್ ಮಾಡಕ್ ನನಗೆ ಇಷ್ಟ ಇಲ್ಲ. ಅದೇನಿದೆ ನನ್ನ ಮನಸ್ಸಿಗೆ ಒಳ್ಳೇದು ಅನ್ಸಿದ್ರೆ ನಾನು ಪರ್ಸನಲ್ ಆಗಿ ಮಾಡ್ತೀನಿ. ಬಹಿರಂಗವಂತೂ ನಾವು ಮಾಡಲ್ಲ. ಸರಿ, ಓಕೆ. ಸೊ ಈಗ ಗನಿ ಪ್ರಾಪರ್ಟೀಸ್ ಬಗ್ಗೆ ಮಾತಾಡಿದ್ವಿ, ಗನಿ ಫೌಂಡೇಶನ್ ಬಗ್ಗೆ ಮಾತಾಡಿದ್ವಿ. ಸೊ ಇವಾಗ ಇತ್ತೀಚೆಗೆ ಅಶೋಕ್ ಚೌಹಾಣ್ ಚರ್ಚೆ ಆಗ್ತಿರೋದು ವಿಶ್ವ ಹಿಂದೂ ಪರಿಷತ್ನಿಂದ. ಈಗ ಬಳ್ಳಾರಿ ನಗರದ ಒಂದು ಅಧ್ಯಕ್ಷರಾಗಿ, ನೂತನ ಅಧ್ಯಕ್ಷರಾಗಿದ್ದೀರಿ. ಸೊ ಅದಾದ್ಮೇಲೆ ತುಂಬಾ ಆಕ್ಟಿವ್ ಆಗಿ ಕಾಣ್ತಾ ಇದ್ದಾರೆ ಅಂತಿದ್ದಾರೆ. ಏನು ವಿಶ್ವ ಹಿಂದೂ ಪರಿಷತ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ನಿಮ್ದೇ ಆದ ಟ್ರ್ಯಾಕ್ ಕರೆಕ್ಟ್ ಆಗಿದ್ದಾರೆ, ನೀವು ಫೈನಾನ್ಷಿಯಲಿ ಆಯಿತು, ಮತ್ತೆ ನಿಮ್ದೇ ಆದ NGO ಮಾಡ್ಕೊಂಡು ನಿಮ್ಮ ಫೌಂಡೇಶನ್ ಮಾಡ್ಕೊಂಡು ನೀವು ನಿಮ್ಮ ಟ್ರ್ಯಾಕ್ ಅಲ್ಲಿ ಕರೆಕ್ಟ್ ಆಗಿದ್ದೀರಿ. ಈ ಮಧ್ಯದಲ್ಲಿ ಇದೆ ವಿಶ್ವ ಹಿಂದೂ ಪರಿಷತ್ ಯಾಕೆ ನೀವು ಆ ಕಡೆ ಒಲವು ತೋರಿಸ್ತೀರಿ ಸರ್? ಯಾಕೆ ಅಂದ್ರೆ ಸರ್, ಈಗ ನನಗೆ ಹಿಂದುತ್ವ ಅನ್ನೋದಿದೆ, ಅದು ಬ್ಲಡ್ ಅಲ್ಲಿ ಇದೆ, ಗೊತ್ತಿಲ್ಲ ಇಲ್ಲ ಹೆಂಗ್ ಬಂದಿದೆ, ಇನ್ಸ್ಪೈರ್ ಆಗಿದ್ದೀವಿ. ಕೆಲವು ಜನರನ್ನು ಇನ್ಸ್ಪೈರ್ ಆಗಿದ್ದೀವಿ, ಬಂದಿದೆ. ಹಂಗಾಗಿ ಒಂದು ಸ್ಥಾನ ಇದ್ರೆ ನಾನು ಕೆಲವೊಂದು ಪ್ರಶ್ನೆ ಮಾಡ್ಬೋದು ಅಂತೇಳಿ, ನಾವು ಅಟ್ಲೀಸ್ಟ್ ಏನೋ ಒಂದು ಅವೇರ್ನೆಸ್ ತರ್ಬೋದು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತಿಗೆ ನಾನು ಇದು ಮಾಡಿ. ಸರ್, ಇದು ವಿಶ್ವ ಹಿಂದೂ ಪರಿಷತ್ ಹೆಂಗೆ ಕನೆಕ್ಟ್ ಆಯ್ತು ನಿಮಗೆ ಅಂತ? ಸರ್ ಹೆಂಗಂದ್ರೆ ಸರ್, ವೆಂಕಟೇಶ್ ಅಂತ ಇದ್ದಾರೆ ಸರ್, ವೆಂಕಟೇಶ್ ಸರ್ ಅಂತ ಇದ್ದಾರೆ. ಅವರು ಒಂದು ಟ್ರಸ್ಟ್ ಮಾಡಿದ್ದಾರೆ, ವೆಂಕಟಾಚಾರ್ಯ ಟ್ರಸ್ಟ್ ಅಂತ ಇದೆ. ಅವರು ಟ್ರಸ್ಟಲ್ಲಿ ನಾನು ಒಬ್ಬ ಸೇವೆಯಲ್ಲಿ ಸಣ್ಣ ಪುಟ್ಟ ಸೇವೆ ಮಾಡ್ತಿದ್ದೆ. ವಿಶ್ವ ಹಿಂದೂ ಪರಿಷತ್ತವರು ಅದು ಗುರುತಿಸಿ ನಮಗೆ ಸ್ಥಾನಮಾನ ಮಾಡಿದ್ದಾರೆ ಸರ್. ಸೊ ಇದ್ರ ಅಡಿಯಲ್ಲಿ ಏನೇನು ಕೆಲಸಗಳು ಮಾಡಿದ್ರಿ ಬಳ್ಳಾರಿಯಲ್ಲಿ? ಮಾಡ್ತಾ ಇದೀವಲ್ಲ ಸರ್, ಬಹಳಷ್ಟು ಮಾಡ್ತಾ ಇದೀವಿ. ಗೋರಕ್ಷಣೆ ಆಗಿರ್ಬೋದು, ಮತ್ತೆ ಇದು ಬಜರಂಗ ದಳದಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ಬೋದು. ಮತ್ತೆ ನೆಕ್ಸ್ಟ್ ಒಂದು ನಶೆ ಮುಕ್ತ ಅಂತೇಳಿ ಮಾಡ್ಬೇಕಂತ ಇದೀವಿ. ನೆಕ್ಸ್ಟ್ ಪ್ರೋಗ್ರಾಮ್ ಅದೇ ಇದೆ. ಎಲ್ಲ ಕಾಲೇಜಸ್ಗೆಲ್ಲ ನಶೆ ಮುಕ್ತ ಅಂತ ಮಾಡಮಂತ ಇದ್ದೀವಿ. ಮತ್ತೆ ಧರ್ಮ ಕಾರ್ಯಗಳು ಯಾವನೇ ಇದ್ರೆ, ಮತ್ತೆ ಮೊನ್ನೆ ದೀಪೋತ್ಸವ ಮಾಡಿದ್ವಿ, ದಸರಾ ಕಾರ್ಯಕ್ರಮಗಳು ಮಾಡಿದ್ವಿ. ಸೊ ಇನ್ನು ಚರ್ಚೆ ಆಗ್ತಿರೋದು ಬಳ್ಳಾರಿಯಲ್ಲಿ ದುರ್ಗಮ್ಮ ಗುಡಿ ಸಂಬಂಧಪಟ್ಟಂತ ನಿಮ್ದೊಂದು ಹೇಳಿಕೆ ಆಗಿರ್ಬೋದು, ಅಥವಾ ನಿಮ್ದೊಂದು ಏನಾದ್ರು ಹೋರಾಟ ಇತ್ತಲ್ಲ, ಅದು ತುಂಬಾ ಮುನ್ನೆಲೆ ಬಂದಿರತಕ್ಕಂಥದ್ದು. ಯಾವ್ದು ಆಕ್ಚುಲಿ ಏನಾಗಿದೆ, ಏನ್ ಘಟನೆ ಅದು? ಪೂರ್ವ ಪೀಡಿತ ಅಥವಾ ಪ್ಲಾನ್ ಮಾಡಿ ಪ್ಲಾನ್ ಇಲ್ಲ ಸರ್. ಆಕ್ಚುಲಿ ಮೊದಲಿಂದ ನಮ್ಮ ಕೆ ಅಶೋಕ್ ಅಂತ ಇದ್ದಾರೆ, ನಮ್ಮ 4 ವಿಭಾಗಕ್ಕೆ ಕಾರ್ಯಾಧ್ಯಕ್ಷ ಅವರು ಅಶೋಕ್ ಅಂತೇಳಿ. ಅವ್ರು ಮೊದಲಿಂದ ಎಲ್ಲ ಹೇಳ್ಕೊಂಡ್ ಬರ್ತಾ ಇದಾರೆ, ಕೆಲವೊಂದು ಸಮಸ್ಯೆ ಇದೆ ನೋಡಿ ಅಂತ. ಬಟ್ ಒಂದು ದಸರಾ ಟೈಮಲ್ಲಿ ನಾನು ನಮ್ಮ ವೈಫ್ ಹೋಗಿದ್ರೆ ಅವ ಅತ್ತೆ ನಾನು ಯಾವಾಗಲೂ ಒಂದು ಅಮೌಂಟ್ ಇಡ್ತಾ ಇದ್ದೆ. ಅಮೌಂಟ್ ಇಟ್ಟಿಲ್ಲ, ಅಮೌಂಟ್ ಇಲ್ಲ, ಸ್ಕ್ಯಾನ್ ಮಾಡ್ತೀನಿ ಅಂದ್ರೆ ಸ್ಕ್ಯಾನ್ ಮಾಡಿಬಿಡ್ರಿ ಸರ್, ಕ್ಯಾಶ್ ಕೊಡ್ರಿ ಅಂತಂದ್ರೆ. ಕ್ಯಾಶ್ ಕೊಟ್ರಿ ಅಂದ್ರೆ ಅಲ್ಲಿ ಕಾರ್ಬನ್ ಇಲ್ಲ, ರಿಸಿಪ್ಟ್ ಕರೆಕ್ಟಾಗಿ ಅಲ್ಲಿ ಅಮೌಂಟ್ ಯಾರೋ ಬಂದಿದ್ದಾನೆ, ಒಂದು ಎಂಪ್ಲಾಯ್ ಅಲ್ಲ, ಪ್ರೈವೇಟ್ ಎಂಪ್ಲಾಯ್, ಪ್ರೈವೇಟ್ ಅವ್ರ ಅಂಡರಲ್ಲಿ ಕೆಲಸ ಮಾಡೋನು ಇದ್ರು. ಮತ್ತೆ ಅದು ಅತ್ತೆ ಆಯ್ತಲ್ಲ, ಇದು ಜನ ಪಾಪ ಏಜ್ಡ್ ಇದ್ದಾರೆ, ಹಂಗಿದ್ದಾರೆ. ಇಷ್ಟು ದಿನ ಇಲ್ಲಿದ್ರಿ ಅಂತ ತಾವು? ಇಷ್ಟು ದಿನ ಸರ್ ಹೇಳ್ಕೊಂಡು ಬರ್ತಾ ಇದ್ದಾರೆ ಸರ್. ಬಟ್ ನನಗೊಂದು ಇದು ಇದ್ದಿದ್ದಿಲ್ಲ ಸರ್. ಒಂದು ಏನೋ ಮಾಡ್ಬೇಕಂದ್ರೂ ಕೂಡ ಅವ್ರದ್ದೊಂದು ಚೌಕಟ್ಟು ಇರುತ್ತಲ್ಲ, ಅದ ಚೌಕಟ್ಟಲ್ಲಿ ನಾನು ಇದ್ದಿದ್ದಿಲ್ಲ. ಈಗ ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಅಂತ ಬೇಕಾಗಂತೇನಿಲ್ಲ, ಜನರಲ್ ಆಗಿ ನೀವು ಒಬ್ಬ ಹ್ಯೂಮನ್ ನೀವು ಪ್ರಶ್ನೆ ಮಾಡಬಹುದು. ಜನರಲ್ ಆಗಿ ಬಹಳ ಜನ ಡೈಲಿ ಏನಾದ್ರು ಸೇರ್ಪಡೆ ಯಾವ್ದಾಗ್ಲಿ ಪ್ರಶ್ನೆ ಮಾಡ್ಬೇಕಂತೇನಿಲ್ಲ ಸರ್. ಹಂಗಿಲ್ಲ ಸರ್, ವಿಶ್ವ ಹಿಂದೂ ಪರಿಷತ್ ಅಂತ ಪ್ರಶ್ನೆ ಮಾಡಿವಿ ಅಂತಲ್ಲ, ಸಂದರ್ಭ ಅಲ್ಲಿ ಕ್ರಿಯೇಟ್ ಆಗಿದೆ. ರೈಟ್, ಹಾಗೆ ಹೇಳ್ರಿ. ಸಂದರ್ಭ ಅಲ್ಲಿ ನಾನು ನಮ್ಮ ವೈಫ್ ಹೋಗಿವ ಅಂತ ಹೇಳ್ತಿದ್ದೆ, ಸಂದರ್ಭ ಅಲ್ಲಿ ಕ್ರಿಯೇಟ್ ಆಗಿದೆ. ನನ್ ಬ್ಯಾಡ್ ಲಕ್ಕ ಅವ್ನ್ ಬ್ಯಾಡ್ ಲಕ್ಕ ಗೊತ್ತಿಲ್ಲ. ಅವತ್ತು 100 ರೂಪಾಯಿ ಇಲ್ಲ ನನ್ನಲ್ಲಿ, ಅರ್ಥ ಆಯ್ತಾ ಸರ್? ಫೋನ್ ಪೇ ಸ್ಕ್ಯಾನ್ ಮಾಡ್ತೀನಿ ಅಂದ್ರೆ ಸ್ಕ್ಯಾನ್ ಮಾಡಿಸ್ಕೊಂತ ಇಲ್ಲ. ಅದು ಸ್ಕ್ಯಾನ್ಗಳೆಲ್ಲ ನೋಡ್ತಿರಲ್ಲ ಹೆಂಗಿದೆ. ಅವತ್ತು ಅದು ಪ್ರಶ್ನೆ ಮಾಡ್ಬೇಕು ಅನಿಸ್ತು, ಇಮಿಡಿಯೇಟ್ಲಿ ಅವತ್ತೇ ನಾನು ಅಲ್ಲೇ ಪ್ರೊಟೆಕ್ಟ್ ಕೊಂಡು ಪ್ರಶ್ನೆ ಮಾಡಿ. ಒಬ್ಬ ಅಧಿಕಾರ ಫೋಕಸ್ ಮಾಡ್ಕೊಂಡು ಅವ್ರ ಟಾರ್ಗೆಟ್ ಇಟ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಮತ್ತೆ ನಮಗೆ ಹೇಳಿದ್ರಿ, ನಾನು ಸಂದರ್ಶನ ನೋಡಿದ್ದೀನಿ, ನಾನು 10 ಸಲ ಹೇಳಿದ್ರಿ, ಅದೇ ಹೆಸರು ವ್ಯಕ್ತಿ ಹೆಸರು ಹೇಳಿದ್ರಿ ಅಂದ್ರೆ ನೀವು ಒಂದು ಅಧಿಕಾರನ ಟಾರ್ಗೆಟ್ ಇಟ್ಕೊಂಡು ಅಧಿಕಾರ ಸರ್. ಮೂಲತಃ ಸರ್ ಆತ ಡೆಪ್ಯುಟೇಷನ್ ಅಲ್ಲಿ ಇದ್ದಾನೆ
ಸರ್ ಎಷ್ಟು ವರ್ಷ ಆಯ್ತು ಸರ್ ಇರಕ್ಕೆ ಆತ, ಎಷ್ಟು ವರ್ಷ ಆಯ್ತು ಇರಕ್ಕೆ. ಇನ್ನೊಂದು ಅಲ್ಲಿ ಸರ್ ಏನೇ ನಡೆಯಲಿ ಇವಾಗ ಲೀಡರ್ ಯಾರು ಸರ್, ಸಪೋಸ್ ಲೀಡರ್ನಕ್ಕಿಂತ ಅಧಿಕಾರ ಯಾರಿಗಿದೆ, ಅಧಿಕಾರ ಇದ್ದಾಗ ಅವರು ಸೂಕ್ತವಾಗಿ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗಿತ್ತು, ಅದೆಲ್ಲ ಮಾಡ್ಬೇಕು. ಆದ್ರೆ ಅದರಲ್ಲಿ ವಿಫಲರಾಗಿದ್ದಾರೆ ಸರ್. ಹಂಗಾಗಿ ನಾನು ಪ್ರಶ್ನೆ ಮಾಡಿದ್ದೇನೆ. ಹಾಗಾದ್ರೆ ಈಗ ಧ್ರುವಂಗುಡಿಯಲ್ಲಿ ಮಾತ್ರ ಈ ಸಮಸ್ಯೆ ಬೇರೆ ಎಲ್ಲೂ ಇಲ್ಲ, ಬೇರೆ ಯಾವ ದೇವಾಲಯದಲ್ಲೂ ಕೂಡ ಈ ಸಮಸ್ಯೆ ಇದೆ ಸರ್. ನಾನು ಬಂದು ಸರ್, ನಾನಂತಲ್ಲ ಸರ್, ಎಲ್ಲ ವಿಶ್ವ ಹಿಂದೂ ಪರಿಷದವ್ರು ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಬರ್ತಾ ಬರ್ತಾ ನಿಮಗೆ ಅಂತೂ ಅಟ್ಲೀಸ್ಟ್ ನಾವೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ತೀನಿ ಅಂತ ಹೇಳೋಕೆ ಆಗಲ್ಲ. ನೀವು ಹೋಗಕ್ಕಿಂತ ಮೊದಲು ವಿಶ್ವ ಹಿಂದೂ ಪರಿಷತ್ ಯಾರು ಅಲ್ಲಿ ಗುಡಿ ಹೋಗಿಲ್ಲ ಸರ್? ಹೋಗಿದ್ದಾರೆ, ಹೇಳಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಎಲ್ಲ ಆಗಿದೆ ಸರ್. ಅದನ್ನೆಲ್ಲ ಪ್ರಶ್ನೆ ಮಾಡಕ್ಕೆ ಅಶೋಕ್ ಅವರೇ ಬರ್ಬೇಕಾಯ್ತು ಹಂಗಂದ್ರೆ. ಅದೇನೋ ಸರ್, ಅದು ವಿಧಿ ಆಟ ಅನ್ಕರಿ, ಇಲ್ಲ ಆನ್ ಟೈಮ್ ಬೇಡನ ಅನ್ಕರಿ, ಇಲ್ಲ ಆ ಟೈಮಲ್ಲಿ ಆಯ್ತೇನೋ ಆಯ್ತು. ಸೊ ರೈಟ್, ಈಗ ಮತ್ತೆ ಮುಂದೆ ವಿಶ್ವ ಹಿಂದೂ ಪರಿಷತ್ನಿಂದ ಏನೇನು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ಅನ್ಕೊಂಡಿದ್ರೆ ಇಲ್ಲಿ? ಸರ್ ಇದೆ ಸರ್, ಭಾಳ ಇದೆ. ಗೋ ರಕ್ಷಣೆ, ಮೊನ್ನೆ ಕಾರ್ಪೊರೇಷನ್ ಅಲ್ಲಿ ಕೂಡ ಹೋಗಿ ನಾನು ಮಂಜುನಾಥ್ ಅವ್ರಿಗೆ ಕೂಡ ಮಾತಾಡಿ ಬಂದಿದ್ದೀನಿ. ಬೀದಿಯಲ್ಲಿ ಗೋಗಳೆಲ್ಲ ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಅವು ಅಂದ್ರೆ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಅದು ಕೂಡ ಎಷ್ಟು ರಾತ್ರಿ ಇದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಅದು ಕೂಡ ನನಗೆ ಡಾಟಾ ಬೇಕು, ಅವ್ರು ಗೋಶಾಲೆಗೆ ಕೊಡ್ತಾ ಇದೀನಿ ಅಂತ ಇದ್ದಾರೆ. ಅದು ಇನ್ನೂ ಡಾಟಾ ಬಂದಿಲ್ಲ, ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋದಿದೆ ಸರ್. ಓಕೆ, ಸೊ ರೈಟು. ಈಗ ನೀವು ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀರಿ ಅಂದ್ರೆ ನೀವು ಗುಡಿಗೆ, ಗೋಶಾಲೆಗೆ ಇಷ್ಟಕ್ಕೆ ಮಾತ್ರ ಸೀಮಿತನ? ಇದು ಬಳ್ಳಾರಿಯಲ್ಲಿ ಜನರು ಕೂಡ ಅವ್ರ ಬಗ್ಗೆ ಗಮನಿಸಬೇಕಲ್ಲ. ಇಲ್ಲಿ ಬಳ್ಳಾರಿ ಅಭಿವೃದ್ಧಿ ಏನಾಗ್ತಾ ಇದೆ, ಬಳ್ಳಾರಿ ಏನ್ ಸಮಸ್ಯೆ ಆಗ್ತದೆ ಅದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ. ಯಾಕೆ ನೀವು ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಾ ಇಲ್ಲ? ಯಾಕೆ ಇಲ್ಲಿ ಶಾಸಕರ ವಿರುದ್ಧ ಧ್ವನಿ ಎತ್ತಾ ಇಲ್ಲ? ಶಾಸಕರ ಭಯನ? ಸರ್ ನಾವು ರಾಜಕೀಯ ಅಂತ ಏನಿಲ್ಲ ಸರ್, ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅಷ್ಟೇ. ನಾವು ರಾಜಕೀಯಕ್ಕೆ ಬರ್ಬೇಕು ಅನ್ನೋದಿದ್ರೆ, ನಾವು ಆ ಇಂಟೆನ್ಷನ್ ಇದ್ರೆ ನಾವೇನೋ ಒಂದು, ಬಟ್ ನಮ್ಗೆ ಏನಿದೆ ಸರ್, ನಿಮಗೆ ಬಿಜೆಪಿಗೆ ಸಂಬಂಧ ಇಲ್ಲ ಸರ್, ನಮಗೆ ಯಾವ ಪಕ್ಷ ಸಂಬಂಧ ಇಲ್ಲ ಸರ್. ನಮ್ದು ಸಂಘಟನೆ, ನಮ್ಮ ಸಂಘ ಅಂದ್ರೆ ಸೇವೆ ಮಾಡೋದಂತೆ. ಸೇವೆ ನಮ್ದು ಏನಿದೆ ಸೇವೆ ಮಾಡ್ತೀವಿ ಅಷ್ಟೇ. ನಾವು ಯಾರು ರಾಜಕೀಯ ಮಾಡಕ್ಕೆ. ಬಳ್ಳಾರಿ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ, ಅಭಿವೃದ್ಧಿ ಕಾಣ್ತಾ ಇದೆಯಾ ಅಂತ ಅನ್ಸುತ್ತೆ? ಭರತ್ ರೆಡ್ಡಿ ಅವರ ಆಡಳಿತ ಆಗಿರ್ಬೋದು, ನಾಗೇಂದ್ರ ಅವರ ಆಡಳಿತ ಆಗಿರ್ಬೋದು, ಹೇಗೆ ಅನಿಸ್ತಾ ಇದೆ ನಿಮಗೆ? ಸರ್, ಭರತ್ ರೆಡ್ಡಿ ಅವರು ಮಾಡ್ತಾ ಇದಾರೆ ಡೆವಲಪ್ಮೆಂಟ್, ನೀವೇ ನೋಡ್ತಿದ್ರಲ್ಲ, ರೋಡ್ ಎಲ್ಲ ಮಾಡ್ತಾ ಇದಾರೆ. ನೋಡಮ್ ಸರ್, ಮುಂದಿನ ದಿನಗಳಲ್ಲಿ ಏನು ಎಲ್ಲಿವರೆಗೆ ಡೆವಲಪ್ ಆಗುತ್ತೆ ಅನ್ನೋದು ಕೂಡ ನೋಡಮ್, ಕಾದ್ ನೋಡಮ್ ಸರ್. ಬಳ್ಳಾರಿಯಲ್ಲಿ ಬಿಜೆಪಿ ಹುಡುಕುವಂತ ಪರಿಸ್ಥಿತಿ ಬಂದಿದೆ. ಹಾ ಸರ್, ಬಿಜೆಪಿ ಬಗ್ಗೆ ಮಾತಾಡೋಷ್ಟು ದೊಡ್ಡನಲ್ಲ ಅನ್ಸುತ್ತೆ. ಯಾಕಂದ್ರೆ ಇವಾಗ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ, ನನ್ನ ಕೆಲಸ ಇವಾಗ ನನ್ನ ಜವಾಬ್ದಾರಿ ಏನಿದೆ ನಾನು ಮಾಡ್ತಾ ಇದ್ದೀನಿ. ಓಕೆ, ಇವೆಲ್ಲ ಅಶೋಕ್ ಇದರೆಲ್ಲ ವೇದಿಕೆ ರಾಜಕೀಯಕ್ಕೆ ಬರೋದಕ್ಕೋಸ್ಕರ ವೇದಿಕೆ ರೆಡಿ ಮಾಡ್ಕೊತಿದ್ರೆ, ಈ ಜಡ್ಪಿ ಆಗಿರ್ಬೋದು, ಕಾರ್ಪೊರೇಷನ್ ಎಲೆಕ್ಷನ್ ಆಗಿರ್ಬೋದು, ಇದಕ್ಕೆ ವೇದಿಕೆ ಮಾಡ್ಕೊತಿದ್ರೆ ಅಂತ ಹೇಳಿ ಸರ್. ಅದು ನೋಡಮ್ಮ ಸರ್, ಈಗ ನಾವು ಸೇವೆ ಇಲ್ಲ ಸರ್. ಇವಾಗ ಅಟ್ಲೀಸ್ಟ್ ನಾವು ಡೈರೆಕ್ಟ್ ಆಗಿ ಬರಕಂದ್ರೆ ನಾನೇನು ಸರ್, ನನ್ನ ಐಡೆಂಟಿಟಿ ಏನು ಸರ್, ನಾನು ಏನು ಮಾಡೀನಿ ಸರ್, ಸೊಸೈಟಿಗೆ ಏನು ಮಾಡಿದ್ದೀನಿ ಸರ್, ಏನಾದ್ರು ಮಾಡ್ಬೇಕಲ್ಲ. ಇವಾಗ ಜನ ಹೆಂಗ್ ನಂಬ್ತಾರೆ ಸರ್, ನಾವು ಮಾಡ್ಬೇಕಲ್ಲ ಸರ್ ಏನೋ ಒಂದು. ಆಗ ಮಾಡಮ್ಮಂತೆ ಸರ್, ಇನ್ನು ಟೈಮ್ ಇದೆ, ಇನ್ನು 33 ವರ್ಷ ಅಷ್ಟೇ, ಇನ್ನು ಇದೆ ಸರ್, ಟೈಮ್ ಮಸ್ತ್ ಇದೆ, ಮಾಡಮ್ಮಂತೆ ಸರ್. ಸರ್ ಬೆಂಬಲಿತ ಅನ್ನೋದಲ್ಲ ಸರ್, ಅದೊಂದು ಹಿಂದೂ ಪಕ್ಷ, ಓಕೆನಾ ಸರ್. ನಾವು ನಮ್ದು ವಿಶ್ವ ಹಿಂದೂ ಪರಿಷತ್, ನಮ್ದು ಸೇವೆ ವಿಶ್ವ ಹಿಂದೂ ಪರಿಷತ್, ಅದರಡಲ್ಲಿ ನಿಮಗೆ ಭಾಳ ವಿಂಗ್ಸ್ ಇದ್ದಾವೆ, ಅದೇ ಬೇರೆ. ಅದೊಂದು ಪೊಲಿಟಿಕಲ್ ವಿಂಗ್ ಅದಷ್ಟೇ. ನಾವು ಬಿಜೆಪಿ ಅಲ್ಲ ಸರ್, ನಾವು ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದಾನೆ ಸೇವೆಗಳು ಆಗ್ಲಿ ಅವಾಗ್ಲಿ ನಾವು ಮಾಡ್ತೀವಿ ಸರ್. ರೈಟ್. ರಾಜಕೀಯವಾಗಿ ಬಳ್ಳಾರಿಯಲ್ಲಿ ವಿಷಯಕ್ಕೆ ಬಂತಂದ್ರೆ, ಸೊ ನಿಮಗೆ ಯಾರು ಇನ್ಸ್ಪಿರೇಷನ್ ಆಗ್ತಾರೆ ಅಥವಾ ಯಾರು ನಿಮಗೆ ರೋಲ್ ಮಾಡೆಲ್ ಆಗ್ತಾರೆ ಬಳ್ಳಾರಿಯಲ್ಲಿ ಅಂತ? ರೋಲ್ ಮಾಡೆಲ್ ಅಂದ್ರೆ ಸರ್, ನಮ್ಮ ಫಾದರ್ ಫ್ರೆಂಡೇ ಶ್ರೀರಾಮ್ ಸರ್. ಆ್ಯಕ್ಚುಲಿ ನಮ್ಗೆ ಒಂದು ರೀತಿ ಅವರು ಕೂಡ ಒಂದು ಇನ್ಸ್ಪೈರ್ ಆದಂಗೆ, ನಾವು ಒಂದು ರೀತಿ ಅಲ್ಲ ಸರ್, ಅವರೇ ನಮಗೆ ರೋಲ್ ಮಾಡಲ್ ಅವರಿಂದ ಸರ್. ಬಟ್ ಆದರೆ ಸತತ ಸೋಲಿನಿಂದ ಅವರು ತಮ್ಮ ಅಸ್ತಿತ್ವ ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಅದು ರಾಮುಲು ಅವ್ರದ್ದು ಸರ್, ಅದೊಂದು ಕೆಟ್ಟ ಗಾಳಿ ಅನ್ಕರಿ ಸರ್. ಅಂಥ ನಾಯಕರು ಬೇಕು ಸರ್, ಬೇಕು, ಬರ್ತಾರೆ ಬಂಪರ್ ಮೆಜಾರಿಟಿಯಿಂದ ನೆಕ್ಸ್ಟ್ ಬರ್ತಾರೆ. ನಿಮ್ಮ ಪರ್ಸನಲ್ ಆಗಿ ಬಂದರೆ ಇದೆಲ್ಲ ರಾಜಕೀಯ ಆಯಿತು, ನಿಮ್ಮ ವ್ಯವಹಾರ ಆಯಿತು, ಬಿಸ್ನೆಸ್ ಆಯಿತು, ಕುಟುಂಬ ಆಯಿತು, ನಿಮ್ಮ ವ್ಯಕ್ತಿತ್ವ ವಿಷಯಕ್ಕೆ ಬಂದರೆ ನೀವು ಶಿವಾಜಿ ಮಹಾರಾಜರನ್ನ ಬಹಳ ಆತ್ಮೀಯವಾಗಿ ನೀವು ಸ್ವೀಕಾರ ಮಾಡ್ತೀರಿ. ಸೊ ಶಿವಾಜಿಯವರ ಒಂದು ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಶಿವಾಜಿ ಮಹಾರಾಜ್ ಬಗ್ಗೆ ಮಾತಾಡೋಷ್ಟು ದೊಡ್ಡನಲ್ಲ, ಬಟ್ ಒಂದೆರಡು ಮಾತಾಡ್ತೀನಿ. ಏನಂದ್ರೆ ಸರ್, ಶಿವಾಜಿ ಮಹಾರಾಜ್ ನಿಮಗೆ ಗೊತ್ತು, ಆತ ಮರಾಠರಿಗೊಂದೇ ಸೀಮಿತ ಅಲ್ಲ ಸರ್. ಆತಂದು ಒಂದೇ ಒಂದು ಸರ್, ಸ್ವರಾಜ್ ಅಂದ್ರೆ ನಾವು ಹಿಂದೂಗಳೆಲ್ಲ ಒಂದಾಗಿರ್ಬೇಕು ಅನ್ನೋದೇ ಅದು ಸರ್. ಅದು ಆಸೆ ಇನ್ನು ಮುಂದೆ ಸರ್. ಇವಾಗ ಬರ್ತಾ ನೀವು ನೋಡ್ತೀರಿ, ಯಾಕೆ ಕ್ಯಾಸ್ಟಿಸಮ್ ಇರಲ್ಲ, ಬಟ್ ನೆಕ್ಸ್ಟ್ ಎಲ್ಲರೂ ಹಿಂದೂ ಅಂತ ಹೇಳ್ತಾರೆ ನೋಡಿ ಸರ್. ಅದೊಂದು ನೋಡಿ ಸರ್, ನೀವು ಹಿಂದೂ ಅಂತಾನೆ ಹೇಳ್ತಾರೆ ಎಲ್ಲ. ಸೊ ಅದೇ ನಿಟ್ಟಿನಲ್ಲಿ ನೋಡೋದಾದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಯಾಕಂದ್ರೆ ಅವರ ನೆರಳಲ್ಲಿ ನಾವು ಇವತ್ತಲ್ಲಿ ಇದ್ದೀವಿ, ನಾವು ಮಾತಾಡ್ತಿದ್ದೀವಿ. ಅವರ ಒಂದು ದೃಷ್ಟಿಕೋನ ನಾವು ಇವತ್ತು ಇಲ್ಲಿದ್ದೀವಿ. ಅವತ್ತು ಅವರ ಒಂದು ಶ್ರಮ, ಅವರೆಲ್ಲ ಅವತ್ತು ಮಾಡತಕ್ಕಂಥ ಪಟ್ಟಂತಹ ಒಂದು ರೂಪರೇಷೆ ನಾವು ಇವತ್ತು ಇಲ್ಲಿದ್ದೀವಿ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಮಗೆ ಯಾವ ರೀತಿ ಸರ್ ಅವರು ಇನ್ಸ್ಪಿರೇಷನ್ ಅಂತ? ಸರ್ ಅವರು ಸರ್ ಅವಾಗೆ ಎಲ್ಲರಿಗೂ ನ್ಯಾಯವಾಗೇ ಬರ್ದಿದ್ದಾರೆ ಸರ್. ಅವರು ಎಲ್ಲರಿಗೂ ಸಾಮಾಜಿಕ ನ್ಯಾಯನೇ ಮಾಡಿ ಹೋಗಿದ್ದಾರೆ ಅಂಬೇಡ್ಕರ್. ಸರ್ ನೋಡಿ, ನಿಮ್ಮ ಬಂದಾಗೆ ನೋಡಿದ್ರಲ್ಲ ಸರ್ ಆಫೀಸಲ್ಲಿ, ಪ್ರತಿ ಶಿವಾಜಿ ಮಹಾರಾಜ್ ಇರ್ಬೋದು, ಬುದ್ಧ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಪೂಜೆ ಕಂಪಲ್ಸರಿ ಮಾಡ್ತಾರೆ.
ಕಂಪಲ್ಸರಿ ಹೋಯ್ತು ಪೂಜೆ ಕಂಪಲ್ಸರಿ ಮಾಡ್ತಾರೆ. ಸೊ ರೈಟ್, ಕೊನೆಯದಾಗಿ ನಿಮ್ಮದು ಹುಟ್ಟುಹಬ್ಬ ಬರ್ತಾ ಇದೆ, ಇನ್ನೊಂದು ಗುರುವಾರನೇ ಹುಟ್ಟುಹಬ್ಬ ಇದೆ. ಸೊ ಹಾಗಾಗಿ ಹುಟ್ಟುಹಬ್ಬದಂದು ಏನು ನೀವು ಸಂಕಲ್ಪ ಮಾಡಕ್ಕೆ ಇಷ್ಟಪಡ್ತಾರೆ? ಸರ್ ಏನಿಲ್ಲ ಸರ್, ಆದಷ್ಟು ಸೇವೆ ವಿಶ್ವ ಹಿಂದೂ ಪರಿಷತ್ ಅಡೆಯಲ್ಲಿ ಇನ್ನೂ ಯಾವನ ಕಾರ್ಯಕ್ರಮಗಳಿದ್ರೆ ಮಾಡಮ್ಮ ಅಂತಾನೆ ಒಂದು ರೆವಲ್ಯೂಷನ್ ಸೆಟ್ ಮಾಡ್ಕೋಬೇಕು ಅಷ್ಟೇ. ರೈಟ್. ಸೊ ನಿಮ್ಮದು ಈ ಒಂದು ಜನ್ಮದಿನ ಶುಭವಾಗಲಿ, ಅಡ್ವಾನ್ಸ್ ವಿಶಸ್ಸು, ಮತ್ತು ನಿಮಗೆ ಇನ್ನೂ ದೇವ್ರು ಎಲ್ಲ ರೀತಿಯಿಂದ ಶಕ್ತಿ ಕೊಡಲಿ, ಸಾಮಾಜಿಕ ನ್ಯಾಯಕ್ಕೆ ನೀವು ಬದ್ಧರಾಗಿರ್ರಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾನೆ. ಸೊ ರೈಟ್ ವೀಕ್ಷಕರೇ, ನೋಡಿದ್ರಲ್ಲ ಈ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಶೋಕ್ ಚವ್ಹಾಣ್ ಅವರು, ಗಣಿ ಪ್ರಾಪರ್ಟೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಅಶೋಕ್ ಚವ್ಹಾಣ್ ಅವರು ನಮ್ಮ ಜೊತೆಗೆ ಮಾತನಾಡಿದರೆ. ಮುಂದೆ ಮತ್ತೊಬ್ಬ ವ್ಯಕ್ತಿ ಜೊತೆಗೆ ಮತ್ತೆ ಮಾತಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.